ಅಲ್ಲಿ ಹೋಗ ಎಲ್ಲಲ್ಲ ನೋಡಿ ನಿಮ್ಮೂರಲ್ಲಿ ಇದನ್ನ ಕಬ್ಬಿನ ಗದ್ದೆ ಅಂತಾರ? ಇಲ್ಲ, ಇದು ಭತ್ತದ ಗದ್ದೆ. ಮತ್ ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದ್ರಿ? ಅದು ಅದು ನಾವ್ ಯಾವ ಸುಳ್ಳುಗಳು ಹೇಳಿಲ್ಲ. ನೀವ್ ಎದುರಿಸಿದ್ರಲ್ಲ ಅದಕ್ಕೆ ಭಯ ಆಯ್ತು. ಭಯದಲ್ಲಿ ದಾರಿ ತಪ್ಪಿ ಕಡೆ ಬಂದಿದೀವಿ. ಆಹಾ, ಸುಳ್ಳು ಹೇಳಕ್ಕೂ ಬರಲ್ಲ. ಮೊದ್ಲು ಅದನ್ನ ಕಲ್ತ್ಕೊಳ್ಳಿ. ಸರಿ ಸರಿ, ಹಟ್ಟಿಗೆ ಹೋಗವ ನಡ್ರಿ. ಹೇಗೂ ಬಂದಾಗಿದೆ, ಇವತ್ತಿಲ್ಲೇ ಇರೋಣ. ಅಯ್ಯೋ ಬ್ಯಾಡಿ ಬ್ಯಾಡಿ, ಸುಮ್ಕೆ ಯಾಕೆ ತೊಂದ್ರೆ ಹೇಳಿ. ನಡೀರಿ ನಡ್ರಿ. ತೊಂದ್ರೆ ಏನಾಗಲ್ಲ ಪ್ಲೀಸ್, ಇವತ್ತೊಂದೇ ದಿನ. ನೋಡ್ರೆ ನೆನ್ನೆ ಮಕ್ಕಂಡ್ವಲ್ಲ, ಅಲ್ಲೇ ಮಕ್ಕಳಲ್ಲ. ಆಯ್ತು, ಮಲಿಕ ಹೋಗ್ರಲ್ಲ. ಯಾಕೆ ಮೇಡಮ್ ಅವ್ರೆ ಹಿಂಗ್ ನೋಡ್ತಾ ಇದ್ದೀರಾ? ಸತ್ಯ ಏನು ಅನ್ನೋದು ಈಗ್ಲಾದ್ರೂ ಬಾಯ್ ಬಿಟ್ರಲ್ಲ. ಯಾಕೆ ಮೇಡಮ್ ಅವ್ರೆ? ನಿನ್ನೆ ಇಲ್ಲೇ ಮಲ್ಗಿದ್ದು ಅಂತ ಒಪ್ಕೊಂಡ್ರಲ್ಲ. ಲೋ ಯಾಟೆ ಗಿರ್ಗಿಟ್ಲೆ, ಅದು ಅಲ್ಲಿ ಅಲ್ಲಲ್ಲ. ಗೌಡ್ರೆ, ನೀವು ಏನ್ ಹೇಳ್ತಾ ಇದ್ದೀರಾ ಒಂದ್ ಚೂರು ಅರ್ಥ ಆಯ್ತಲ್ಲ. ಅಷ್ಟೇ ಬಿಡಿಸಿ ಹೇಳಿ. ಅಯ್ಯೋ, ಮಾತ್ ಮಾಡ್ಸೋದಕ್ ಹಾಗೆ ಹೇಳ್ತಾ ಇದಾರೆ. ನೀವ್ ಹೋಗಿ ಮಲ್ಗಿ, ಹೋಗಿ ಹೋಗಿ. ಸರಿ ಅಜ್ಜಮ್ಮ, ಬರ್ಲ. ಗೌಡ್ರೆ, ತುಂಬಾ ಚಳಿ ಆಗ್ತಿದೆ. ಆಯ್ತು ಮೇಡಮ್ ಅವರೇ, ಒಂದೇ ಒಂದು ನಿಮಿಷ ಇರಿ. ಆರಂಭ ಪ್ರೇಮದಾರಂಭ, ಶುಭ ವೇಳೆಯಲ್ಲಿ ಪ್ರೇಮದಾರಂಭ, ಕುಶಲ ಕೇಳಿತು ಕಣ್ಣು, ವಿಷಯ ಹೇಳಿತು ಮನಸ್ಸು, ಉದಯವಾಯಿತು ಸ್ನೇಹ, ಹೃದಯ ತುಂಬಿತು ಪ್ರೇಮ. ಆರಂಭ ಪ್ರೇಮದಾರಂಭ.
ಐಶ್ವರ್ಯ, ನೀನ್ ಯಾಕವ ಗದ್ದೆ ತಕ್ಕ ಹೋಗಿದ್ದೆ? ಏನಿಲ್ಲ ಕಣವ, ಅದು ರಾತ್ರಿ ಅಲ್ಕಂಡ್ ಮಗ, ನೀನ್ ಯಾರು ಅವ್ನ ಗದ್ದೆ ತಕ್ಕ ಕರ್ಕೊಂಡು ಹೋಗಿ ಹೇಳಿದ್ದು? ಅಯ್ಯೋ ನೋಡು ಪಾಪ, ಎಷ್ಟೊಂದು ಶೀತ ಆಗದೆ. ಅಯ್ಯೋ ಅತ್ತೆ, ಅವ್ರು ಕರ್ಕೊಂಡು ಹೋಗ್ಲಿಲ್ಲ, ನಾನೇ ಹೋದೆ. ನೀನು ಅವನ್ ಗುಟೆ ಸೇರ್ಕೊಂಡು ತಮಾಷೆ ಮಾಡ್ತಿದ್ಯೇನವ? ಅವ್ವ, ಇವಾಗ ಏನು ಆಗಿಲ್ವಲ್ಲವ, ಹುಷಾರಾಗಿ ಅಟ್ಟಿಗೆ ಬಂದಿದ್ದೀವಲ್ಲ, ಬಿಟ್ಬಿಡು. ನೋಡ್ ಮಗ, ಹೆಣ್ಮಕ್ಳನ್ನ ಹಿಂಗೆಲ್ಲ ಗದ್ದೆ ತಕ್ಕ ಕರ್ಕೊಂಡು ಹೋಗ್ಬಾರ್ದು. ಅಕಸ್ಮಾತ್ ಗಾಳಿ ಸೋಂಕು ಆಯ್ತು ಅಂದ್ರೆ ಏನ್ ಮಾಡಿಯ ಹೇಳು? ಇನ್ನೊಂದ್ಕಿತ ಹಿಂಗೆಲ್ಲ ಕರ್ಕೊಂಡು ಹೋಗ್ಬೇಡ. ನೀನು ಆಟ ಕಣವ ಐಶ್ವರ್ಯ. ಇನ್ಮ್ಯಾಕ್ ನನಗೆ ಹೇಳ್ದಂಗೆ ಈ ಅಟ್ಟಿ ಬಿಟ್ಟು ಎಲ್ಲಿಗೂ ಹೋಗ್ಬಾರ್ದು. ಏನಾರ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡಿಯವ? ಸಾರಿ ಅತ್ತೆ, ಇನ್ ಮುಂದೆ ಹೀಗಾಗೋದಿಲ್ಲ. ಮಗ, ನಿಂಗೂ ಅರ್ಥ ಆಯ್ತೆ? ಹ್ಞೂ ಕಣವ, ಇನ್ಮ್ಯಾಕ್ ಅವರೇ ಬರ್ತೀನಿ ಅಂದ್ರೆ ನಾನು ಕರ್ಕೊ ಹೋಗಿಲ್ಲ ಬಿಡು. ಕರ್ಕ ಹೋಗೋದ್ ಮಾತ್ರ ಅಲ್ಲ, ಇನ್ಮ್ಯಾಕ್ ನೀನು ಹಿಂಗ್ ಒತ್ತಲ್ದು ಒತ್ನಾಗೆ ಗದ್ದೆ ತಕ್ಕ ಇವತ್ತಿಂದ ಹೋಗಂಗಿಲ್ಲ. ಆಟಯ ಅವ್ವ, ಅದು ಹೆಂಗಾಯ್ತದವ? ಅಂದಿ ಬೇಲಿ ಹಾಕ್ಸ್ಲ ಮಗ, ಇಲ್ಲ ಅಂದಿನ ಕಾಯಕ್ಕೆ ಆಳ್ಕೊಂಡ್ ಕಳ್ಸು. ಹೇಳಿ ತಿಳಿತೆ? ಆಯ್ತು ಕಣವ. ಅಯ್ಯೋ ಐಶ್ವರ್ಯ, ಹೋಗವ, ಹೋಗಿ ಬಿಸಿ ಬಿಸಿ ನೀರ್ ಹಾಕೊಂಡು ಸ್ನಾನ ಮಾಡೋಗು. ಅಯ್ಯೋ ಹೋಗವ, ಬಿರ್ನು ಹೋಗು. ಐಶ್ವರ್ಯ, ಅವನ್ ಏಟೇ ದೂರ ಹೋದ್ರು ನೀನ್ ಅವನ ಹತ್ರಕ್ಕೆ ಹೋಗಕ್ ನೋಡ್ತಿದ್ಯಾ ಅಲ್ವಾ? ಟೇಮ್ ನೋಡ್ಕೊಂಡು ರಂಗೇಗೌಡನ್ ತಲೆ ಸವರ್ತೀನಿ. ಆವಾಗ ಅದ್ ಹೆಂಗ್ ಅವನ ಹತ್ರ ಅದೆಯೋ ನಾನು ನೋಡೇ ಬಿಡ್ತೀನಿ. ಒಳಿಕೆ ಕೆಂಡನು ಸಾಂಬ್ರಾಣಿನೂ ಹಾಕಿಟ್ಟಿವ್ನಿ, ಚಂದಾಗ ಹೋಗಿ ಕುಡಿಬೇಕು ಅಂತ ನಿಮ್ಮ ಅತ್ತೆ ಹೇಳೋಳೆ. ಹೋಗಿ ಕುಡಿ ಹೋಗು. ಆಂಟಿ, ನನಗದೆಲ್ಲ ಹೇಗೆ ಏನು ಅಂತ ಗೊತ್ತಿಲ್ಲ, ಒಂಚೂರು ಹೆಲ್ಪ್ ಮಾಡ್ತೀರಾ? ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ ಊರು ಮತ್ತೊಂದು ಒಂದಂತೆ. ಊರು ಸಾಬ್ರಿಗೆಲ್ಲ ಮುಕ್ತಿಸೋಗೋಯ್ತೀಯಾ? ಅದ್ ಸಾಲದಕ್ಕೆ ಓದೋಳು ಅನ್ನೋ ಜಂಬ ಬೇರೆ. ಆಂಟಿ, ನಾನು ಇದನ್ನೆಲ್ಲ ಓದಿಲ್ಲ. ನೋಡಮ್ಮಿ, ನಂಗೆ ಅದೆಲ್ಲ ಗೊತ್ತಿಲ್ಲ. ನಾನು ನಿನಗೆ ಹೋಗಿ ಕುಡಿಸ್ತಾ ಕುಂತ್ಕೊಂಡ್ರೆ ಅಲ್ಲಿ ಅಡಿಗೆ ಕ್ಯಾಮೆ ಮಾಡೋರು ಯಾರು? ನಮಗೆ ಚಾನೆ ಕ್ಯಾಮೆ ಇದೆ, ನಾನು ಬರ್ತೀನಿ. ಮಹಾರಾಣಿ ಹಂಗೆ ನನ್ನ ಕೈ ಸೇವೆ ಮಾಡಿಸ್ಕೊಳಕ್ಕೆ ಕಾಯ್ಕೊಂಡು ಕುಂತೋಳೆ ಮಳ್ಳಿ. ಅಯ್ಯೋ ದೇವ್ರೆ, ಇದನ್ ಯಾಕೆ ಕೊಟ್ಟಿದ್ದಾರೆ? ಏನ್ ಮಾಡ್ಲಿ ನಾನು? ಅಯ್ಯೋ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಯ್ಯೋ, ಏನೋ ಮಾಡಕ್ ಹೋಗಿ ಏನೋ ಆಗೋದ್ ಬೇಡ. ಮೊದ್ಲು ಇದನ್ನ ತಗೊಂಡೋಗಿ ಹೊರಗಿಟ್ಟು ನಾನು ಸೇಫ್ ಆಗ್ತೀನಿ. ಐಸು ಮೇಡಮ್ರೆ, ಅಯ್ಯೋ ಇದೇನಿದು? ಒಳ್ಳೆ ಮಂತ್ರವಾದಿ ಹೊಗೆ ಹಾಕ್ತಂಗ ಅಟ್ಟಿಗೆಲ್ಲ ಹೊಗೆ ಹಾಕ್ತಿದಿರಲ್ಲ, ಏನ್ ನಿಮ್ಮ ಅವತಾರ? ಅದು ನನಗ್ ಶೀತ ಆಗಿದೆಯಲ್ಲ, ಅದಕ್ಕೆ ಅತ್ತೆ ಸಾಂಬ್ರಾಣಿ ಹೊಗೆ ತಗೋ ಎಲ್ಲ ಸರಿ ಹೋಗುತ್ತೆ ಅಂತಂದ್ರು. ಸರೋಜ್ ಆಂಟಿ ಇದನ್ನ ತಂದಿಟ್ಟಿದ್ರು. ನನ್ಗೆ ಇದನ್ನ ಉಪಯೋಗಿಸೋದು ಹೇಗೆ ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ವಾಪಸ್ ತಗೊಂಡು ಹೋಗ್ತಾ ಇದ್ದೆ. ಒಳ್ಳೆ ತರಬೇತು ಬಿಡಿ. ಅವ್ವ ಶೀತ ಕಮ್ಮಿ ಆಗ್ಲಿ ಅಂತ ಇದನ್ನ ತಗೋ ಅಂದ್ರೆ ಗೊತ್ತಾಗ್ಲಿಲ್ಲ ಅನ್ಬಿಟ್ಟು ತಗೊಂಡೋದ್ರೆ ಹೆಂಗೆ ಹೇಳಿ? ಗೊತ್ತಾಗ್ಲಿಲ್ಲ ಅಂದ್ಮೇಲೆ ಇನ್ನೇನ್ ಮಾಡಕ್ಕಾಗತ್ತೆ? ಇದೇನ್ ಗೊತ್ತು ಮಾಡ್ಕೊಳ ಅಂತ ವಿದ್ಯೆ ಅಲ್ಲ ಬಿಡಿ. ನೋಡಿ ನನ್ ಕೂಟೆ ಬನ್ನಿ, ನಾನ್ ನಿಮ್ ಶೀತ ಹೋಗಿಸ್ತೀನಿ. ಬನ್ನಿ ಮೇಡಮ್ರೆ, ಬನ್ನಿ. ಅಯ್ಯೋ, ಹೊಗೆ ಜಾಸ್ತಿ ಆಗ್ತಿದೆ. ಏನು ಆಗತ್ತಿಲ್ಲ ಮೇಡಮ್ ಅವರೇ, ಶೀತ ಕೊಳ್ಳೇದಿರಿ.
ಹೇಳಿ ಕುತ್ಕೊಳ್ಳಿ ಹೇಳ್ತೀನಿ. ಏನ್ ಮಾಡ್ತಿದ್ದೀರಾ? ಕುತ್ಕೊಳ್ಳಿ ಮೇಡಮ್ ಅವರೇ. ಹಾ ಈಗ ಸಂದಾಗ ಹೊಗೆ ತಗೊಳ್ಳಿ. ಕಣ್ಣುರಿತಾ ಇದೆ. ಇದೇನಿದು? ಶೀತ ಹೋಗಿಸ್ತೀನಿ ಅಂದ್ಬಿಟ್ಟು ಉಸಿರು ಕಟ್ಟಿಸ್ತಾ ಇದ್ದೀರಾ. ಕಣ್ಣು ಹೇಗೆ ಉರಿತಿದೆ ಗೊತ್ತಾ? ಮೇಡಮ್ ಈಟಕ್ಕೆ ಹಿಂಗಂದ್ರೆ ಹೆಂಗೆ ಹೇಳಿ? ಸಾಂಬ್ರಾಣಿ ಹೊಗೆ ಸೀತುಕೊಳ್ಳೋದು, ಸುಮ್ಕೆ ತಗೊಳ್ಳಿ. ಅಯ್ಯೋ ನನಗ್ ಬೇಡ. ನಾನು ಯಾವ್ದಾದ್ರು ಟ್ಯಾಬ್ಲೆಟ್ ತಗೊಂಡು ಹುಷಾರಾಗ್ತೀನಿ. ನನಗಿದು ಬೇಡ ಅಷ್ಟೇ. ಮೇಡಮ್ ಅವರೇ, ಗುಳಿಗೆ ನುಂಗ್ರೆ ಶೀತ ತಿರ್ಗಾ ಬರ್ತದೆ. ಅಲ್ಲ, ನಮ್ಮ ಹಳ್ಳಿಲಿ ಚಿಕ್ಕ ಮಕ್ಳಿಗೂ ಸಾಂಬ್ರಾಣಿ ಹೊಗೆ ಕೊಡಿಸ್ತಾರೆ. ಅವರೇ ಭಯ ಪಡಕ್ಕಿಲ್ಲ, ನೀವು ಭಯ ಪಡ್ತಿದ್ದೀರಲ್ಲ. ಮಕ್ಳಿಗಾದ್ರೆ ಹೇಳ್ಕೊಳಕ್ ಬರಲ್ಲ. ನನ್ಗೇನಾಗಿದೆ? ನನಗಿದ್ ಬೇಡ ಅಷ್ಟೇ. ಈಟಕ್ಕೆ ಹಿಂಗ ಆಡ್ತಿದ್ದೀರಲ್ಲ, ಹಿಂಗಾದ್ರೆ ಹೆಂಗೆ ಹೇಳಿ? ಜರ ಇದ್ರೆ ಹೊಗೆ ತಗೊಳ್ಳೋದಲ್ಲ, ಹೊಗೆ ಹಾಕಿಸ್ಕೋಬೇಕಾಗುತ್ತೆ. ಒಂದ್ ನಿಮಿಷ ನೀವು ಒಳಗಡೆ ಇರಿ, ನಿಮಗ್ ಗೊತ್ತಾಗುತ್ತೆ ನನ್ ಕಷ್ಟ ಏನು ಅಂತ. ಹೊರಗಡೆ ಇಟ್ಕೊಂಡು ಮಾತಾಡ್ತಿರಲ್ಲ. ಅಯ್ಯೋ ಬಿಡ್ತು ಅನ್ನಿ ಮೇಡಮ್ ಅವರೇ. ಅಲ್ಲ, ನಿಮ್ಗೆ ಕಷ್ಟ ಕೊಟ್ಬಿಟ್ಟು ನಾನು ಸುಮ್ಕೆ ಇದ್ಬಿಟ್ಟೇನೆ. ಸರಿ, ಒಂದ್ ಕ್ಯಾಮೆ ಮಾಡ್ತೀನಿ ರೀ. ನಾನು ನಿಮ್ ಕುಟೆ ರಗ್ಗೊಳಗ್ ಬರ್ತೀನಿ, ಬನ್ನಿ. ಒಂದ್ ನಿಮಿಷ ಇರಿ. ಬನ್ನಿ ಮೇಡಮ್ ಅವರೇ. ಅಯ್ಯೋ ಬನ್ನಿ ಮೇಡಮ್ ಅವರೇ, ಕೂತ್ಕೊಳ್ಳಿ. साधने प पम प साधने प म प ग म सा रे म प ग ग म रे ध नि रे सा ध नि रे सा ध नि रे सा नि सा नि सा ग सा नि सा नि सा ग सा नि सा नि सा ग सा ग सा नि सा ग सा ग सा सारे ग ग म रे सारे ग ग म रे ग सा ध नि सा 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 आ ಗಿರ್ಗಿಟ್ಲೆ ಏನಾಯ್ತು? ಅಕ್ಕೋ ಯಾಕೆ ಶಾನೆ ಜ್ವರ ಬಂದದೆ? ಏನೋ ಜ್ವರ ಬಂದಿದ್ಯೇನೋ? ಅದೇನೋ ಡೆಂಗ್ಯೂ ಜ್ವರ ಬಂದು ಎಷ್ಟೊಂದ್ ಜನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಗೊತ್ತೇನೋ? ಸೇರ್ಕೊಂಡಿರುತ್ತೆ. ಅದ್ರಲ್ಲಿ ಕೆಲವರು ಸತ್ತೋಗಿದ್ದಾರೆ. ಮೊದ್ಲು ನೀನು ಯಾವ ಜ್ವರ ಅಂತ ಪರೀಕ್ಷೆ ಮಾಡ್ಕೊಂಬಾ. ಅಯ್ಯೋ ನೀವೆಲ್ಲ ಹೊಸಿ ಸುಮ್ಕಿರ್ತೀರಾ? ಇವ್ನ್ಗೆ ಡೆಂಗಮ್ಮನೂ ಇಲ್ಲ ಮಲೇರಮ್ಮನೂ ಇಲ್ಲ, ಹೊಸಿ ಜ್ವರ ಬಂದದ ಅಟ್ಟೆಯ. ಏನೋ ನೋಡಿ ಎದ್ರುಕೊಂಡವನೆ. ಏನ್ ನೋಡಿ ಎದ್ರುಕೊಂಡ? ಗಾಳಿ ಗಿಳಿ ನೋಡಿ ಎದ್ರುಕೊಂಡ? ಯಾವ ಗಾಳಿನೂ ಇಲ್ಲ, ಯಾವ ಗೂಳಿನೂ ಇಲ್ಲ. ರಾತ್ರಿ ಅದ್ಕೆಮ್ಮ ಎದುರಿಸ್ಬಿಟ್ರು. ಅದಕ್ಕೆ ರಾವ್ ಬಂದಂಗಾಗಿ ಜ್ವರ ಬಂದಂಗ ಆಗದ ಅಟ್ಟೆಯ. ಏನು ಎದುರಿಸ್ಬಿಟ್ರ? ಅದ್ ಹೆಂಗೆ ಎದುರಿಸ್ಬಿಟ್ರು? ಓ ನಿನ್ನೆ ಗದ್ದೆ ತಾವು ಹೋಗ್ತಾ ಇರ್ಬೇಕಾದ್ರೆ ಅದ್ಕೆಮ್ಮ
ಸಾಕು ಸುಮ್ಕುರ್ಲ. ನಾನು ರಾತ್ರಿ ಹೊರಗಡೆ ಇದ್ನಲ್ಲ, ಅದಕ್ಕೆ ಚಳಿ ಜ್ವರ ಬಂದದೆ ಆಟಯ್ಯ. ಏ ಗಿರ್ಗಿಟ್ಲೆ ಸಾಕ್ ಕಂಡಿದೀನಿ, ಓಸಿ ಸುಮ್ಕಿರ್ಲ. ನೆನ್ನೆ ನಾನು ನಿನ್ ಕುಟೆ ಬಂದಿದ್ದೆ ತಾನೆ, ನಂಗೆ ಯಾಕೆ ಬರ್ಲಿಲ್ಲ ಜ್ವರ? ಚಳಿ ಗಾಳಿ ಜ್ವರ ನನಗ್ ಬಂದದೆ ಅಂದ್ರೆ ನಿನಗೂ ಬಂದದ? ಸುಮ್ಕೆ ಇರ್ಲ, ಎಲ್ರು ತಾವ ಮರವತಿ ಕಳಿಬೇಡ. ನಾನ್ ಮ್ಯಾಚ್ ಎದ್ರೆ ಯಾನ ಮಾಡ್ಯಾಲೆ ಬಂದ್ರೆ ಆಟಯ್ಯ ಹೊಸ ಸುಮ್ಕಿರಲ್ಲ. ಯಾವಾಗ ನೋಡಿದ್ರೆ ಜೊತೆಲೇ ಇರ್ತೀರಾ, ಇಲ್ಲಿ ಜಗಳ ಮಾಡ್ಕೊಂಡು ತಮಾಷೆ ಮಾಡ್ಬೇಕು ಅಂತ ಮಾಡಿದೀರಾ? ನೋಡ್ಕೊಂಬಣ ಮತ್ತೆ ಇವ್ನು ಹೆಂಗಂತವ್ನೆ. ಜೊತೆಗಾರ ಒಂದ್ ಮಾತಂದ್ರೆ ಏನಾಗುತ್ತೆ ಬಿಡ್ಲಾ? ಹೆಂಗಾರ ನಮ್ ರಂಗೇಗೌಡರು ಶಾನ ಬದಲಾ ಬಿಟ್ಟಿದ್ದಾರೆ. ಹೆಂಗೋ ಎಂಡ್ರು ಕೊಟ್ಲಿ ತಮಾಷೆ ಮಾಡ್ಕೊಂಡು ಸುತ್ತಾಡ್ಕೊಂಡಿದಾರಲ್ಲ, ಅಷ್ಟೇ ಸಾಕು. ಗೌಡ್ರು ಎಂಡ್ರ ಲಗ್ನದ ದಿನ ಗಲಾಟೆ ಮಾಡಿದ್ದು, ಅವತ್ತು ಕರಿಮಣಿ ಶಾಸ್ತ್ರ ದಿವಸ ಕುಡ್ದು ಗಲಾಟೆ ಮಾಡಿದ್ದು, ಇದನ್ನೆಲ್ಲ ನೋಡಿ ಅವ್ರ ಸಂಸಾರ ಹೆಂಗಾಗುತ್ತೋ ಏನೋ ಅಂತ ಆತಂಕ ಪಟ್ಟಿದ್ದು. ಸದ್ಯ ದೇವ್ರ ದಯದಿಂದ ಇವತ್ತು ಎಲ್ಲ ಸರಿ ಹೋಯ್ತು. ನಮ್ ಗೌಡ್ರು ಮಾತ್ರ ಅಲ್ಲ ಕಳ್ಳ, ಇಡೀ ನಮ್ಮ ಊರೇ ನೆಮ್ಮದಿಯಾಗಿತ್ತೆ. ಅದ್ ಬಿಟ್ಟು ಇನ್ನೇನ್ ಬೇಕು ಹೇಳು? ಇಷ್ಟು ದಿನ ನೆಮ್ಮದಿಯಾಗಿತ್ತು, ನಾಳೆಯಿಂದ ನಮ್ಮನ್ನ ದೇವರೇ ಕಾಪಾಡಬೇಕು. ಏನ್ ಲಿಂಗಣ್ಣ ಹಿಂಗನ್ಬಿಟ್ಟೆ? ಆ ಶಕುನಿ ಶಂಕರ ಮತ್ತು ಅವ್ರ ಮಕ್ಕಳು ಗಡಿಪಾರಾದಾಗಿಂದ ನಮ್ಮಳ್ಳಿ ನೆಮ್ಮದಿಯಾಗಿತ್ತು. ಇವತ್ತು ಅವ್ರ ಗಡಿಪಾರ ಶಿಕ್ಷೆ ಮುಗಿತಾ ಇದೆ, ನಾಳೆ ಅವರು ಬರ್ತಾವ್ರೆ. ಆ ಗೋಪಾಲ್ ಗೌಡ್ರು ಮತ್ತು ಅವ್ರ ಅಪ್ಪ ಇಷ್ಟು ದಿನ ಸುಮ್ಮನಿದ್ರು, ಇನ್ಮೇಲೆ ಅವ್ರು ಚಿಗುರ್ಕಂತಾರೆ. ನಮ್ಮನ್ನ ದೇವರೇ ಕಾಪಾಡಬೇಕು. ನಮ್ ಗೌಡ್ರು ಹಳ್ಳಿಲಿ ಇರೋ ಗಂಟ ಯಾರಿಗೂ ಯಾವ ತೊಂದ್ರೆನೂ ಆಗಕ್ಕಿಲ್ಲ, ನೀವು ಹೊಸಿ ಸುಮ್ಕಿರಿ. ಇಷ್ಟು ದಿನ ನಾವು ಅದೇ ನಂಬಿಕೆ ಮೇಲೆ ಇದ್ದೋ, ಇನ್ಮೇಲೆ ಆ ಥರದ ಏನು ಆಗೋದಿಲ್ಲ ಹೇಳು. ಈಗ ಏನಾದಿತ್ತು ಅಂತ ಹಿಂಗೆಲ್ಲ ಮಾತಾಡಿರಿ? ಕಿರ್ಗಿಟ್ಲೆ, ಗೌಡ್ರಿಗೆ ಇಷ್ಟು ದಿನ ಸಂಸಾರ ಅನ್ನೋದು ಇರ್ಲಿಲ್ಲ, ಅದಕ್ಕೆ ಎದೆ ಕೊಟ್ಕೊಂಡು ಓಡಾಡ್ತಿದ್ರು. ಈಗ ಸಂಸಾರ ಅನ್ನೋದು ಐತೆ. ಹಂಗಿರ್ಬೇಕಾದ್ರೆ ಅವ್ರು ನಂಬೋದು ಹೆಂಗೆ ಹೇಳು? ಇನ್ನು ಅವ್ರ ಹಳ್ಳಿಗೆ ಬಂದು ಹಳ್ಳಿನ ಹಿಂಗೆ ಏನೇನು ಮಾಡ್ತಾರೋ. ಏನ್ರಲ್ಲ ಎಲ್ಲ ಇಟ್ಟೊಂದು ದೌಲತ್ತಾಗಿ ಮಾತಾಡ್ತೀರಾ? ಎಲ್ಲ ಮಾತಾಡ್ಕೊಂಡು ನಿಂತ್ಕೊಳ್ಳೋದ್ರ ಬದಲು ಏನ ಕ್ಯಾಮೆ ನೋಡೋಗಿ. ಇಷ್ಟು ದಿನ ನಾನು ನೆಮ್ಮದಿ ಹಾಳು ಮಾಡಿದ್ರೆ ರಂಗೇಗೌಡನ ಮಟ್ಟ ಹಾಕೋದಕ್ಕೆ ಟೈಮ್ ಬಂದದೆ. ಈ ಸಮಯ ಮಾತ್ರ ಬಿಡಬಾರ್ದು ನಾನು. ಹೇಳಿದ ಮಾತು ಒಂದು ಕೇಳಕ್ಕಿಲ್ಲ, ಸುಮ್ಕೆ ಹಠ ಮಾಡ್ಕೊಂಡಿರ್ತೀರಿ. ಇವಾಗ ನೋಡಿ ಏನಾಗಿತ್ತು ಅಂತ. ಅಲ್ಲ ಮೇಡಮ್ ಅವರೇ, ಹಠ ಮಾಡ್ಕೊಂಡು ರಾತ್ರಿ ಗದ್ದೆ ತಾವು ಬಂದ್ರಲ್ಲ, ಅದರಿಂದ ನಿಮ್ಗೆ ಏನು ಸಿಕ್ತು ಹೇಳಿ? ಅದೇನೇನು ಮಾಡಬೇಕು ಅಂತ ಮಾಡ್ಕೊಂಡಿದ್ದೀರೋ ಏನೋ. ಮೇಡಮ್ ಅವರೇ, ನಿಮ್ಗೆ ಯಾಕೆ ಈ ಕಷ್ಟ ಹೇಳಿ? ಕಷ್ಟ ಏನೂ ಇಲ್ಲ, ನಾನ್ ನಿಮ್ ಅರ್ಧಾಂಗಿ. ಗಂಡನ್ ಕಷ್ಟ ಸುಖದಲ್ಲಿ ಹೆಂಡತಿದು ಅರ್ಧ ಪಾಲು ಅಂತ ಅಮ್ಮ ಹೇಳ್ತಾ ಇದ್ರು. ನಿಮ್ಮ ಅಮ್ಮಂಗೆ ಬುದ್ಧಿ ಇಲ್ಲ ಬಿಡಿ. ನಿಮ್ಮ ಅವ್ವನು ಅದೇ ಹೇಳಿದ್ರು. ಅವ್ವನ ಅವ್ರಿಗಂತೂ ಮೊದಲೇ ಬುದ್ಧಿ ಇಲ್ಲ ಬಿಡಿ. ನಿಮ್ಮ ಅಮ್ಮನೂ ಅದೇ ಹೇಳಿದ್ರು. ನಮ್ಮ ಅವ್ವಂಗೂ ಬುದ್ಧಿ ಇಲ್ಲ. ಮುಂದೆ ಹೇಳಿ, ಅವ್ರಿಗೂ ಬುದ್ಧಿ ಇಲ್ವಾ? ಏನಿಲ್ಲ, ಅವಂಗ್ ಬುದ್ಧಿ ಅದೇ. ಅವ್ವ ಹೇಳಿರೋದು ಸುಖದಲ್ಲಿ ಅರ್ಧ ಪಾಲು ಅಂತ. ನೀವೆಲ್ಲ ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಆಟೆಯ. ಅಯ್ಯೋ ಇಲ್ಲ ಇಲ್ಲ, ಕಷ್ಟ ಸುಖ ಎರಡರಲ್ಲೂ ಅಂತ ಹೇಳಿದ್ದಾರೆ. ಇಲ್ಲ ಮೇಡಮ್ ಅವರೇ, ಸುಖದಲ್ಲಿ ಮಾತ್ರ. ಅಯ್ಯೋ ಓಕೆ, ಅವ್ರು ಹಾಗೆ ಹೇಳಿದ್ದಾರೆ ಅಂತ ಇಟ್ಕೊಳ್ಳೋಣ, ನಾನು ಹಾಗೆ ಅನ್ಕೋತೀನಿ. ಏನ್ ಮಾಡ್ತೀರಾ ಈಗ? ನಾನಿವತ್ತು ನೀವೇನ್ ಮಾಡೋದು ನಾನು ಅತ್ತೆ ಹತ್ರ ಹೇಳ್ತೀನಿ. ಐಸು ಮೇಡಮ್ ಅವರೇ, ನಮ್ಮಿಬ್ರು ಮಧ್ಯೆ ಏನಿದ್ರು ನಾವೇ ಸರಿ ಮಾಡ್ಕೊಳ್ಳವ. ವಿಚಾರವ ಅವನ್ ತಗೊಂಡೋಗೋದು ಬೇಡ. ಮತ್ತೆ ನೀವು ಕಿರಿಕ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಇಲ್ಲ ಬಿಡಿ, ಹೊಟ್ಟಿಲ್ ಅತ್ತೆ ಸೊಸೆ ಒಂದಾಗಿದ್ದೀರ ಅಂದ್ಮೇಲೆ ನಮ್ಗಿನ್ನೇನ್ ಕೆಲಸ? ನಾವು ಸುಮ್ಕಾಗ್ಬಿಡ್ತೀವಿ. ಸುಮ್ನೆ ಇರ್ಲೇಬೇಕು, ಇಲ್ಲ ಅಂದ್ರೆ ವಾ, ಇವತ್ತು ಇವ್ರು ಬಿಟ್ರೆ ಪಂಚಾಯತಿಗೆ ಹೋದ್ರು ಹೋಗ್ಬಿಡ್ತಾರೆ. ಇವರಿಂದ ಹೆಂಗಪ್ಪ ತೆಪ್ಪಿಸ್ಕೊಳ್ಳೋದು?